ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿಜಯಂಬೂರ್ ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆ ವಿಷಯ ಕರ್ನಾಟಕ ಬಜೆಟ್. 16ನೇ ಬಜೆಟ್ ಮಂಡಿಸಿ ದಾಖಲೆ ಬರೆದ ಸಿಎಂ ಸಿದ್ದರಾಮಯ್ಯ. 4,09,000 ಕೋಟಿ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ. ಎಲ್ಲ ವರ್ಗಗಳನ್ನ ಸಮತೋಲನ ಮಾಡಲು ಬಜೆಟ್ನಲ್ಲಿ ಯತ್ನ. ಶಿಕ್ಷಣ, ಕೃಷಿ, ಉದ್ಯೋಗ ಸೃಷ್ಟಿಗೆ ಆದ್ಯತೆ. ಬ್ರಾಂಡ್ ಬೆಂಗಳೂರು ನಿರ್ಮಾಣಕ್ಕೆ ಒತ್ತು. ಸಿಲಿಕಾನ್ ಸಿಟಿಗೆ 7,000 ಕೋಟಿ ಅನುದಾನ. ಈ ಬಾರಿ ಸಾಲದ ಪ್ರಮಾಣ ಕಡಿಮೆ ಮಾಡಿದ ಸಿದ್ದರಾಮಯ್ಯ. ಕರ್ನಾಟಕದಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 16ನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಸೊ ಹಾಗಾದರೆ ಸಿದ್ದರಾಮಯ್ಯನವರು ಇವತ್ತು ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಯಾವ್ಯಾವ ವರ್ಗಕ್ಕೆ ಏನೇನು ಕೊಟ್ಟಿದ್ದಾರೆ, ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟನ್ನು ಫಂಡ್ ಕೊಟ್ಟಿದ್ದಾರೆ, ಜೊತೆಗೆ ಸಿಲಿಕಾನ್ ಸಿಟಿ ವ್ಯಾಲಿ ಇರತಕ್ಕಂಥ ಬೆಂಗಳೂರಿಗೆ ಏನು ಕೊಟ್ಟಿದ್ದಾರೆ, ಸೊ ಎಲ್ಲ ವಿಚಾರಗಳನ್ನು ಇವತ್ತು ಚರ್ಚೆ ಮಾಡಲೇಬೇಕಾಗಿದೆ. ಜೊತೆಗೆ ಕಳೆದ ಬಾರಿ ಏನೇನನ್ನು ಕೊಟ್ಟಿದ್ರು, ಏನು ಆಯಿತು, ಇವೆಲ್ಲವನ್ನು ನಿಮ್ಮ ಮುಂದೆ ಇವತ್ತು ಬಿಚ್ಚಿಡಬೇಕು. ಜೊತೆಗೆ ನಿಜಕ್ಕೂ ಸಿದ್ದರಾಮಯ್ಯನವರು ಪದೇ ಪದೇ ನಾನು ರೈತರ ಪರ, ಹಿಂದುಳಿದ ವರ್ಗದ ಪರ, ಮುಸ್ಲಿಂ ಹಾಗೂ ಏನು SC/ST ವರ್ಗದ ಪರ ಅಂತ ಹೇಳ್ತಾನೆ ಬರ್ತಿದ್ದಾರೆ. ಆದರೆ ಈ ಬಾರಿಯ ಬಜೆಟ್ನಲ್ಲಿ ನಿಜಕ್ಕೂ ಅವರು ನ್ಯಾಯ ಕೊಟ್ಟಿದ್ದಾರಾ ಅನ್ನುವಂಥ ಚರ್ಚೆ ಇವತ್ತು ಮಾಡಲೇಬೇಕಾಗಿದೆ. ಮೊದಲನೇದಾಗಿ ಸಿದ್ದರಾಮಯ್ಯನವರು ಇವತ್ತು ಬಜೆಟ್ ಮಂಡನೆ ಸಂದರ್ಭದಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಆದಂಥ ಕೆಲವು ವಿಚಾರಗಳನ್ನು ನಾವು ವಿಸ್ತೃತವಾಗಿ ಸ್ವಲ್ಪ ಹೇಳಲೇಬೇಕಾಗುತ್ತೆ. ಪ್ರತಿ ಬಾರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಸುಮಾರು 2 ರಿಂದ 2.5 ಗಂಟೆಗಳಲ್ಲಿ ಬಜೆಟನ್ನು ಸಂಪೂರ್ಣವಾಗಿ ಓದಿ ನಿರಾತಂಕವಾಗಿ ಇರ್ತಾ ಇದ್ರು. ಆದರೆ ಈ ಬಾರಿ ಯಾಕೋ ಸ್ವಲ್ಪ ಆ ರೀತಿಯ ವೇಗ ಕಾಣಲಿಲ್ಲ. ಕಾರಣ ಅವರ ಆರೋಗ್ಯದ ಸಮಸ್ಯೆ ಇನ್ನೂ ಇರಬಹುದು. ಜೊತೆಗೆ ಎಲ್ಲ ವರ್ಗಗಳನ್ನು ಈ ಗ್ಯಾರಂಟಿ ಯೋಜನೆ ಹೆಸರಿನಲ್ಲಿ ಆದಂಥ ಸರ್ಕಾರದಲ್ಲಿ ಆದಂಥ ಕಳೆದ ಬಾರಿ ಆದಂಥ ಏನು ಗೊಂದಲಗಳಿದ್ದಾವೆ ಅವೆಲ್ಲವುಗಳನ್ನು ಹೇಗೆ ನಿಭಾಯಿಸ್ಬೋದು ಅನ್ನುವಂಥ ಆತಂಕ ಕೂಡ ಇರ್ಬೋದು. ಸೊ ಎಲ್ಲ ಕಾರಣಗಳಿಗಾಗಿ ಈ ಸಾರಿ ಸಿದ್ದರಾಮಯ್ಯನವರು ಒಂದು ರೀತಿ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಆಗಾಗ ಸ್ವಲ್ಪ ಬ್ರೇಕನ್ನು ತೆಗೆದುಕೊಳ್ತಾ ಇದ್ರು. ಇವತ್ತು ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂಥ ಬಜೆಟ್ ಏನಿದೆ ಇದು ಸಂಪೂರ್ಣ ಸುಮಾರು 1,09,000 ಕೋಟಿ ರೂಪಾಯಿಯ ಪೂರ್ಣ ಪ್ರಮಾಣದ ಬಜೆಟ್. ಸೊ ಹಾಗೆ ಕಳೆದ ಬಾರಿ ಲೇಖಾನುದಾನ ಮತ್ತೊಂದು ಮುಗಿದೊಂದು ಅನ್ನುವಂಥ ವಿಚಾರಗಳು ಬಂದಿತ್ತು. ಆದರೆ ಈ ಬಾರಿ ಹಾಗಾಗಲಿಲ್ಲ. ಆದರೆ ಇನ್ನೊಂದು ಪ್ರಮುಖ ಅಂಶ ಏನಂದರೆ 4,09,000 ಕೋಟಿ ರೂಪಾಯಿ ಬಜೆಟನ್ನು ಮಂಡನೆ ಮಾಡಿದರೂ ಕೂಡ ಕಳೆದ ಬಾರಿ 27,000 ಕೋಟಿ ರೂಪಾಯಿ ಸಾಲ ಇತ್ತು ಕರ್ನಾಟಕದಲ್ಲಿ. ಆದರೆ ಈ ಬಾರಿ ಆ ಸಾಲದ ಪ್ರಮಾಣವನ್ನು ಕಡಿಮೆ ಮಾಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಈ ಬಜೆಟ್ನಲ್ಲಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಬಾರಿ 19,262 ಕೋಟಿ ರೂಪಾಯಿ ಹಣವನ್ನು ಇವತ್ತು ಈ ಸಾರಿ ನಾವು ಸಾಲವನ್ನು ಮಾಡ್ತೀವಿ ಅಂತೇಳಿ ಬಜೆಟ್ನಲ್ಲಿ ಹೇಳಿಕೊಂಡಿದ್ದಾರೆ. ಇದು ಸುಮಾರು 19,262 ರಾಜಸ್ವ ಕೊರತೆಯ ಬಜೆಟ್ಟು. ಕಳೆದ ಬಾರಿ ಇದು 27,000 ಇತ್ತು. ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಜಾಣತನದಿಂದ ಯಾವುದೇ ಹೊಸ ಯೋಜನೆಗಳನ್ನು ಕೊಡುವ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡದೇನೆ ಎಲ್ಲ ವರ್ಗಗಳನ್ನು ಸಮತೋಲನದ ಅಡಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಿದ್ದಾರೆ. ಆದರೆ ಈ ಗುತ್ತಿಗೆದಾರರ ವಿಚಾರ ಬಂದಂಥ ಸಂದರ್ಭದಲ್ಲಿ ಕಳೆದ ಬಾರಿ BJP ಗವರ್ಮೆಂಟ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಗುತ್ತಿಗೆದಾರರ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಾಗಿದ್ದವು, ಜೊತೆಗೆ ಆತ್ಮಹತ್ಯೆ ಪ್ರಕರಣಗಳಾಗಿದ್ದವು. ಆದರೆ ಈ ಬಾರಿ ಕೂಡ ಅದೇ ವಿಚಾರಗಳು ಚರ್ಚೆಗೆ ಬಂದಂಥ ಕಾರಣಕ್ಕಾಗಿ ಜೊತೆಗೆ ಒಳ ಮೀಸಲಾತಿ ವಿಚಾರ ಚರ್ಚೆ ಇತ್ತು. ಹಾಗೆಯೇ ಏನು ST ಸಮುದಾಯ ಅಥವಾ SC ಸಮುದಾಯಗಳಿಗೆ ಈ ಗುತ್ತಿಗೆ ವಿಚಾರದಲ್ಲಿ ಈ 1 ಕೋಟಿ ಏನು ಅನುದಾನ ಅಥವಾ ಕೊಡುವಂಥದ್ದು ಅಥವಾ ಕಾಮಗಾರಿಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಕೊಡುವಂಥದ್ದಿತ್ತು, ಅದನ್ನು ಹೆಚ್ಚು ಮಾಡಬೇಕು ಅನ್ನೋಂಥ ಒತ್ತಾಯ ಕೂಡ ಇತ್ತು. ಸೊ ಹಾಗಾಗಿ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ 2 ಕೋಟಿ ರೂಪಾಯಿವರೆಗೆ ಈ ಮೀಸಲಾತಿ ಅನ್ನೋದು ಏನು ಈ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ 2 ಕೋಟಿವರೆಗೆ ಅವರಿಗೆ ಕಾಮಗಾರಿಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಮುಸ್ಲಿಂ ಸಮುದಾಯಗಳಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡುವಂಥ ಕೆಲಸ ಆಗಿದೆ ಅನ್ನುವಂಥದ್ರಲ್ಲಿ 2 ಮಾತೇ ಇಲ್ಲ. ಆದರೆ BJP ನಾಯಕರು ಇದು ಮುಸ್ಲಿಂ ಬಜೆಟ್ ಅನ್ನುವಂಥದ್ದನ್ನು ಎತ್ತಿ ಎತ್ತಿ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಹಲಾಲ್ ಕಟ್ ಬಜೆಟ್ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯ BJP ನಾಯಕರ ಟೀಕೆಗೆ ಸಿದ್ದರಾಮಯ್ಯನವರು ಇವತ್ತು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಅಲ್ಪಸಂಖ್ಯಾತರಿಗೆ ಅಂತ ಹೇಳಿ ಸಪರೇಟ್ ಆದಂಥ ಒಂದು ಕೆಲವು ಯೋಜನೆಗಳನ್ನು ಮಾಡಿದ್ದಾರೆ. ಆದರೆ ಇದು ಕೇವಲ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಅಲ್ಲಿ ಹಿಂದೂಗಳ ಆದಿಯಾಗಿ ಈಗ ಕ್ರಿಶ್ಚಿಯನ್ರು ಇರ್ಬೋದು, ಮುಸ್ಲಿಮರು ಇರ್ಬೋದು, ಸಿಖ್ರು ಇರ್ಬೋದು, ಹಾಗೆ ಬೇರೆ ಬೇರೆ ವರ್ಗಗಳು ಏನು ಬರ್ತವೆ ಅಲ್ಪಸಂಖ್ಯಾತ ವರ್ಗ, ಅವರೆಲ್ಲರಿಗೂ ಸೇರಿ ನಾನು ಹಣವನ್ನು ಕೊಟ್ಟಿದ್ದೀನಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ.
ಮೊದಲನೇದಾಗಿ ಈ ಶಿಕ್ಷಣ ಇಲಾಖೆಗೆ ಸುಮಾರು 45,286 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಇಲ್ಲಿ ಈ ಶಿಕ್ಷಣ ಇಲಾಖೆಗೆ ಅಂತ ಬಂದಂಥ ಸಂದರ್ಭದಲ್ಲಿ ಸೊ ಈಗ ಶಾಲಾ ಮಕ್ಕಳಿಗೆ 6 ದಿನ ಮೊಟ್ಟೆ ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ, ಜೊತೆಗೆ ಬಾಳೆಹಣ್ಣನ್ನು ಕೂಡ ಕೊಡ್ತಿದ್ದಾರೆ. ಸೊ ಅದಕ್ಕೆ ಸುಮಾರು 1,500 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ಶಿಕ್ಷಣ ಇಲಾಖೆಯಲ್ಲಿ ಏನಾದರೂ ಹೊಸತನವನ್ನು ತರಬೇಕು ಅನ್ನುವಂಥ ಕಾರಣಕ್ಕಾಗಿ ಬೇರೆ ಬೇರೆ ಪ್ಲಾನ್ಗಳನ್ನು ಹಾಕಿಕೊಂಡಿದ್ದಾರೆ. 500 ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ತೆರೀಲಿಕ್ಕೆ ಈಗಾಗಲೇ ಆರಂಭ ಮಾಡಲಿಕ್ಕೆ ನಾನು ಶುರು ಮಾಡಿದ್ದೀನಿ ಅನ್ನುವಂಥದ್ದು, ಆರಂಭ ಮಾಡ್ತೀವಿ ನಾವು ಅನ್ನೋದನ್ನು ಬಜೆಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಸುಮಾರು 8,000 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಸೊ ಈ ಶಿಕ್ಷಣ ಇಲಾಖೆಗೆ ತೆಗೆದುಕೊಂಡಂತೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ 34,955 ಕೋಟಿ ರೂಪಾಯಿ ಹಣವನ್ನು ಇಟ್ಟಿದ್ದಾರೆ. ಸೊ ಅಲ್ಲೂ ಸಾಕಷ್ಟು ಡೆವಲಪ್ಮೆಂಟ್ಗಳನ್ನ ಮಾಡಬೇಕು. ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೂಲಕ ಸೊ ಶಿಕ್ಷಣದ ಜೊತೆನಲ್ಲೇ ಮಹಿಳೆಯರ ಅಭಿವೃದ್ಧಿ ಆಗಬೇಕು, ಸರ್ವತೋಮುಖ ಅಭಿವೃದ್ಧಿ ಆದರೆ ಮಾತ್ರ ಇದು ಸಮಾಜದಲ್ಲಿ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥ ನಿಲುವಿನಲ್ಲಿ ಸಿದ್ದರಾಮಯ್ಯನವರು 34,955 ಕೋಟಿ ರೂಪಾಯಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿದ್ದಾರೆ. ಇನ್ನು ಇಂಧನ ಇಲಾಖೆಗೆ 26,896 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. ಇನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ ಏನಿದೆ, ಸೊ ಇಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಂಡಿದ್ದಾರೆ. ಸೊ ಆ ಜೊತೆಗೆ ಹಳೆಯ ಪ್ರೋಗ್ರಾಮ್ಗಳೇನಿದ್ದಾವೆ ಅವು ಕೂಡ ಇಲ್ಲಿ ಇಂಪ್ಲಿಮೆಂಟ್ ಆಗ್ತವೆ. ಒಟ್ಟಾರೆಯಾಗಿ 26,735 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಇನ್ನು ಜೊತೆಯಲ್ಲಿ ನೀರಾವರಿ ಇಲಾಖೆಯಲ್ಲಿ ಸಾಕಷ್ಟು ಕೆಲಸಗಳಾಗಬೇಕಾಗಿತ್ತು. ಸೊ ಆ ಕಾರಣಕ್ಕಾಗಿ ಇಲ್ಲಿ 22,181 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದಾರೆ ನೀರಾವರಿ ಇಲಾಖೆಗೆ. ನಗರಾಭಿವೃದ್ಧಿ ಮತ್ತು ಈ ವಸತಿ ಇಲಾಖೆ ಎರಡನ್ನೂ ಸೇರಿಸಿಕೊಂಡು ಸುಮಾರು 21,405 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಒಳಾಡಳಿತ ಮತ್ತು ಸಾರಿಗೆ ಇಲಾಖೆಯಲ್ಲಿ ಸೊ 20,625 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿರ್ತಕ್ಕಂಥದ್ದು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೊ ಈ ವಿಚಾರದಲ್ಲಿ ಬಹಳಷ್ಟು ಒತ್ತು ಕೊಟ್ಟಿದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂದರೆ ಕಳೆದ ಬಾರಿ ಇಡೀ ರಾಜ್ಯದಲ್ಲಿ ತಾಯಿ ಮಗು ಆಸ್ಪತ್ರೆಗಳನ್ನು ಸರ್ಕಾರಗಳು ಸ್ಥಾಪನೆ ಮಾಡಿದವು. ಆದರೆ ಬಳ್ಳಾರಿ, ಬೆಳಗಾವಿ, ರಾಯಚೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ, ಈ ಕಡೆ ಏನೋ ಕೊಳ್ಳೇಗಾಲದಲ್ಲೂ ಕೂಡ ಆಗಿತ್ತು, ಶಿವಮೊಗ್ಗದ ಹಾಗೆ ಬೆಂಗಳೂರಿನಲ್ಲೂ ಕೂಡ ತಾಯಿ ಮಕ್ಕಳ ಈ ಸಾವಿನ ಪ್ರಮಾಣ ಹೆಚ್ಚಾಗಿತ್ತು. ಇದನ್ನು BJP ಭಾಳ ದೊಡ್ಡ ಅಸ್ತ್ರವಾಗಿ ಬಳಸಿಕೊಂಡು ಸರ್ಕಾರದ ಮೇಲೆ ಮುಗಿಬಿದ್ದಿದ್ದು ಆಯಿತು. ಬೆಳಗಾವಿಯ ಅಧಿವೇಶನದಲ್ಲೂ ಕೂಡ ಇದರ ಬಗ್ಗೆ ಭಾಳ ದೊಡ್ಡ ಚರ್ಚೆ ಆಯಿತು. ಸೊ ಹಾಗಾಗಿ ಈ ಬಾರಿ ಇದೆಲ್ಲದಕ್ಕೂ ಕೂಡ ಒಂದು ಕಡಿವಾಣ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸುಮಾರು 17,473 ಕೋಟಿ ರೂಪಾಯಿ ಹಣವನ್ನು ಇಟ್ಟಿದ್ದಾರೆ. ಸೊ ಇದರಲ್ಲಿ ಭಾಳ ಪ್ರಮುಖವಾಗಿ ಯಾಕೆ ಏನೇನು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂದರೆ, ಒಂದು ಕಮಿಟಿಯನ್ನು ಮಾಡಿ ಸೊ ಅಲ್ಲಿ ತಾಯಿ ಮಗು ಪ್ರಮಾಣವನ್ನು ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಸೊ ಆ ಕಾರಣಕ್ಕಾಗಿ ರಾಜ್ಯದ ತಾಂತ್ರಿಕ ತಜ್ಞರ ಒಂದು ಸಮಿತಿಯನ್ನು ಮಾಡಿ ಅಲ್ಲಿ ಇದೆಲ್ಲವನ್ನು ಎಲ್ಲೆಲ್ಲಿ ಏನೇನು ಆಗಿದೆ, ತಾಯಿ ಮಗು ಅಲ್ಲಿಗೆ ಅವ್ರ ಪೌಷ್ಟಿಕಾಂಶಗಳು ಸಿಗ್ತಾ ಇಲ್ವಾ, ಅಥವಾ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗ್ತಾ ಇದೆಯಾ, ಅಥವಾ ಯಾವ್ಯಾವ ಆಸ್ಪತ್ರೆಗಳಲ್ಲಿ ಏನೇನು ಆಗ್ತಾ ಇದೆ, ಇವೆಲ್ಲವುಗಳನ್ನು ಒಂದು ಆಡಿಟ್ ರಿಪೋರ್ಟನ್ನು ತಯಾರಿಸಿ ಸರ್ಕಾರಕ್ಕೆ ಕೊಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ನವೀಕರಣವಾದಂಥ ಜೊತೆಗೆ ಉಪಕರಣಗಳನ್ನು ಬಳಕೆ ಮಾಡಬೇಕು ಹೆರಿಗೆ ವಿಚಾರಕ್ಕೆ ಅನ್ನುವಂಥದ್ದನ್ನು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ಡಿಜಿಟಲೀಕರಣದ ಜೊತೆಯಲ್ಲಿ ಒಂದು ಉನ್ನತ ಒಂದು ಟೆಕ್ನಾಲಜಿಯನ್ನು ಬಳಸಿಕೊಂಡು ಹೆರಿಗೆಯನ್ನು ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ಹೆರಿಗೆಗೆ ಬೇಕಾದಂಥ ಒಂದು ಹೈಟೆಕ್ ಸೌಲಭ್ಯಗಳನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಈ ಗರ್ಭಿಣಿಯರಿಗೆ ಇದರ ಜೊತೆನಲ್ಲೇ ಪೌಷ್ಟಿಕಾಂಶಗಳನ್ನು ಕೊಡಬೇಕು, ಪೌಷ್ಟಿಕಾಂಶದ ಕಿಟ್ಟನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಸೊ ಹಾಗಾಗಿ ಆ ಬಜೆಟ್ನಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೀವಿ ಅನ್ನುವಂಥದ್ದನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಈ ತಾಯಿ ಮಗು ಒಂದು ಬೆಳವಣಿಗೆಗೆ ಬೇಕಾದಂಥ ಒಂದು ಪ್ರೋತ್ಸಾಹ ಧನವನ್ನು ಕೂಡ ಕೊಡಲಿಕ್ಕೆ ಸರ್ಕಾರ ಈ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದೆ. ತಾಯಂದಿರಿಗೆ ಒಂದು ವಾತ್ಸಲ್ಯ ಕಿಟ್ಟನ್ನು ಕೊಡಲಿಕ್ಕೂ ಕೂಡ ಈಗಾಗಲೇ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ತಾಯಿ ಮಗು ಸಾವಿನ ಪ್ರಮಾಣ ಹೆಚ್ಚಾಗ್ತಾ ಇತ್ತು, ಸೊ ಅದನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಉದ್ದೇಶ. ಸೊ ಆ ಕಾರಣಕ್ಕಾಗಿ ಈ ರೀತಿಯ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಬಜೆಟ್ನಲ್ಲಿ ಅದನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಕಂದಾಯ ಇಲಾಖೆಯಲ್ಲಿ ಈ ಒಟ್ಟಾರೆಯಾಗಿ ಈಗಾಗಲೇ ಕೆಲವು ಅಲ್ಲಿ ಕೂಡ ಹೊಸ ಮಾರ್ಪಾಡುಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ಹಿಂದೆ ಕೂಡ ಈಗಾಗಲೇ ಈ ಖಾತಾ ಇರ್ಬೋದು, ಬಿ ಖಾತಾ ವಿಚಾರಗಳಲ್ಲಿ ಸಾಕಷ್ಟು ಸ್ವಲ್ಪ ಗೊಂದಲಗಳಿದ್ದಾವೆ. ಅವೆಲ್ಲವುಗಳನ್ನು ಬಗೆಹರಿಸಿಕೊಳ್ಳುತ್ತಾನೆ ಒಂದು ಹೊಸ ಆವಿಷ್ಕಾರವನ್ನು ತರಬೇಕು ಅನ್ನೋ ಕಾರಣಕ್ಕಾಗಿ ಕಂದಾಯ ಇಲಾಖೆ ಸುಮಾರು 17,201 ಕೋಟಿ ರೂಪಾಯಿಯನ್ನು ಮೀಸಲನ್ನು ಇಟ್ಟಿದ್ದಾರೆ. ಇನ್ನು ಕೃಷಿ ಇಲಾಖೆಗೆ ಒಟ್ಟಾರೆಯಾಗಿ ಕೃಷಿ ಇಲಾಖೆಗೆ ಈ ಬಾರಿ ಒಂದು ಎಲ್ಲ ವರ್ಗವನ್ನು ಕೂಡ ತೆಗೆದುಕೊಂಡಂತೆ ಕೃಷಿ ಇಲಾಖೆಗೆ ಒಂದು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಉದ್ದೇಶ ಆಗಿತ್ತು. ಸೊ ಆ ಕಾರಣಕ್ಕಾಗಿ
45 ಕೋಟಿ ರೂಪಾಯಿ ಹಣವನ್ನು ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಇಟ್ಟಿದ್ದಾರೆ. ಮತ್ತು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಏನು ವಿಚಾರದಲ್ಲಿ ಇಲ್ಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಬೇಕಾಗಿದೆ. ಜೊತೆಗೆ ಇಲ್ಲಿ ಕೆಲವು ಈಗಾಗಲೇ ಗಮನಿಸಿದ ಹಾಗೆ ಸಾಕಷ್ಟು ಭ್ರಷ್ಟ ಅಧಿಕಾರಿಗಳು ಕೂಡ ಈಗಾಗಲೇ ಪೊಲೀಸ್ ಬಲೆಗೆ ಬಿದ್ದಿರುವಂಥದ್ದನ್ನು ನಾವು ನೋಡಿದ್ದೀವಿ. ಸೊ ಹಾಗಾಗಿ ಈ ಇಲಾಖೆಯಲ್ಲೂ ಸ್ವಲ್ಪ ಸುಧಾರಣೆಗಳನ್ನು ತರಲಿಕ್ಕೆ 4275 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಇನ್ನು PWD ಇಲಾಖೆ ಬಂದರೆ ಇಡೀ ರಾಜ್ಯದಲ್ಲಿ ರಸ್ತೆಗಳ ದುರಸ್ತಿ ಇರ್ಬೋದು, ಅಥವಾ ರಿಪೇರಿ ಕಾರ್ಯಗಳಿರ್ಬೋದು, ಅಥವಾ ಹೊಸ ರಸ್ತೆಗಳ ನಿರ್ಮಾಣ ಮಾಡುವಂಥದ್ದು ಇರ್ಬೋದು. ಸೊ ಎಲ್ಲ ಕೆಲಸಗಳಿಗೆ ಒಟ್ಟಾರೆಯಾಗಿ 11,841 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿರ್ತಕ್ಕಂಥದ್ದು. ಇನ್ನು ಸಮಾಜಕ್ಕೆ ನಾನು ಮೊದಲೇ ಹೇಳಿದ ಹಾಗೆ SC ಸಮುದಾಯಗಳನ್ನು ಅಭಿವೃದ್ಧಿಗಾಗಿ ಒಂದು ಆದ್ಯತೆಯನ್ನು ಕೊಡಲೇಬೇಕಾಗಿರುತ್ತೆ. ಹಾಗಾಗಿ ಸಮಾಜ ಕಲ್ಯಾಣ ಇಲ್ಲಿ ಸಪರೇಟ್ ಆಗಿ ಒಂದು ಬದಲಾವಣೆಯನ್ನು ಮಾಡಿಲ್ಲ. ಸೊ SC/STಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು 16,955 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಇದು ದೊಡ್ಡ ಚರ್ಚೆ. ಇದು ಯಾಕೆಂದರೆ ಕಳೆದ ಬಾರಿ SC ಮತ್ತು ST ಎರಡೂ ವರ್ಗಗಳಿಗೆ ಸೇರಿ ಹೆಚ್ಚು ಕಡಿಮೆ 39,000 ಕೋಟಿ ರೂಪಾಯಿ ಹಣವನ್ನು ನಾವು ಮೀಸಲಿಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದರು. ಆದರೆ ಈ ಬಾರಿ ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ST ಸಮುದಾಯವನ್ನು ಹೊರತುಪಡಿಸಿ ಕೇವಲ ಸಮಾಜ ಕಲ್ಯಾಣ ಇಲಾಖೆ ಈಗ ಬರ್ತಕ್ಕಂಥದ್ದು SC ಸಮುದಾಯಗಳು ಮಾತ್ರ. ಸೊ ಅಲ್ಲಿ ಈಗಾಗಲೇ ಏನು ನಾನು ಹೇಳಿದ ಆಗಲೇ 16,955 ಕೋಟಿ ರೂಪಾಯಿಯನ್ನು ಇಡಲಾಗಿತ್ತು. ಒಟ್ಟಾರೆಯಾಗಿ SCP/TSP ಅಡಿಯಲ್ಲಿ ಈ ಯೋಜನೆಗಳು ಕಳೆದ ಬಾರಿ ಸಿದ್ದರಾಮಯ್ಯ ಅವರು ಹೇಳಿದ ಹಾಗೆ 39,000 ಕೋಟಿ ರೂಪಾಯಿ ಹಣ ಇತ್ತು. ಆದರೆ ಸೊ ಇದನ್ನು ಸಂಪೂರ್ಣವಾಗಿ SC/ST ಸಮುದಾಯಗಳಿಗೆ ಬಳಕೆ ಮಾಡುವಂಥ ವಿಚಾರದಲ್ಲಿ ಸರ್ಕಾರ ಸೋತಿದೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಒಪ್ಪಲೇಬೇಕಾಗಿತ್ತು. ಈಗಾಗಲೇ ಅದೇ ವಿಚಾರವನ್ನು ಇಟ್ಕೊಂಡು BJP ಇನ್ನೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದೆ, ಸರ್ಕಾರದ ಮೇಲೆ ಮುಗಿಬೀಳ್ತಾ ಇದೆ. ಆದರೆ ಸಿದ್ದರಾಮಯ್ಯನವರು ಈ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿಬಂದಿತ್ತು. ಅದನ್ನು ಕೆಲವರು ಸಚಿವರುಗಳು ಸಮರ್ಥನೆ ಮಾಡಿಕೊಂಡಿದ್ರು, ಇನ್ನು ಕೆಲವರು ಇಲ್ಲ ವಾಪಸ್ ಕೊಡಬೇಕು, ಅದು SC/ST ಸಮುದಾಯಗಳಿಗೆ ಮಾತ್ರ ಬಳಸ್ಕೊಳ್ಬೇಕು, ಮತ್ತು ಅದೇ ವರ್ಷ ಅದನ್ನು ಬಳಕೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದರು. ಇದರ ಜೊತೆಯಲ್ಲಿ ಸೊ ಈ ಬಾರಿ SCP/TSPಗೆ 42,018 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ SC ಮತ್ತು ST ಎರಡೂ ಸಮುದಾಯಗಳಿಗೆ ಸೇರಿ. ಆದರೆ ಯಾವುದೇ ಹೊಸ ಯೋಜನೆಗಳು ಇಲ್ಲಿ ಕಾಣ್ತಾ ಇಲ್ಲ. ಹಳೆಯ ಯೋಜನೆಗಳೇನಿದ್ದಾವೆ ಅವುಗಳನ್ನೇ ಇಂಪ್ಲಿಮೆಂಟ್ ಮಾಡಿದರೆ ಸಾಕು ಅನ್ನೋ ಸ್ಥಿತಿಗೆ ಇವತ್ತು ಈ SC/ST ಸಮುದಾಯಗಳ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಆದರೆ ಹಣವನ್ನು ಜಾಸ್ತಿ ಇಟ್ಟಿದ್ದಾರೆ. ಆದರೆ ಭಾಳ ಪ್ರಮುಖವಾಗಿ ಇಲ್ಲಿ ಹೇಳಲೇಬೇಕು ಅನ್ನೋದಾದರೆ ಸುಮಾರು 51,000 ಕೋಟಿ ರೂಪಾಯಿ ಹಣವನ್ನು ಈಗ ಈ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ, ಈ ಗ್ಯಾರಂಟಿ ಯೋಜನೆಗಳಿದ್ದಾವೆ 5 ಯೋಜನೆಗಳು, ಈ 5 ಯೋಜನೆಗಳಿಗೆ 51,000 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಆದರೆ ಈ ಹಣ ಸಾಕಾಗುತ್ತಾ ಅಥವಾ ಇಲ್ವಾ ಅನ್ನುವಂಥ ಒಂದು ಜಿಜ್ಞಾಸೆ ಇವತ್ತು ಸರ್ಕಾರಕ್ಕೂ ಇದೆ. ಜೊತೆಗೆ ಪ್ರತಿಪಕ್ಷ ನಾಯಕರುಗಳು ಕೂಡ ಇದನ್ನೇ ಈ ದಾಳವಾಗಿ ಇಟ್ಕೊಂಡು ಈಗ ಸರ್ಕಾರವನ್ನು ಮಣಿಸುವಂಥ ಅಥವಾ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಪ್ರಯತ್ನಕ್ಕೂ ಕೂಡ ಕೈ ಹಾಕ್ತಾ ಇದ್ದಾರೆ. ಆದರೆ ಈಗ ಇರ್ತಕ್ಕಂಥ 42,000 ಕೋಟಿ ರೂಪಾಯಿ ಏನಿದೆ, 42,018 ಕೋಟಿ ರೂಪಾಯಿ ಅಷ್ಟೇ. ಸೊ ಇದರಲ್ಲಿ SCP/TSPಗೆ ಎಷ್ಟನ್ನು ಬಳಕೆ ಮಾಡ್ತಾರೆ ಅನ್ನುವಂಥದ್ದು ಭಾಳ ದೊಡ್ಡ ಯಕ್ಷ ಪ್ರಶ್ನೆಗೆ. ಪ್ರತಿ ವರ್ಷ ಕೂಡ SC/ST ಸಮುದಾಯಗಳಿಗೆ ಈ ಹಣವನ್ನು ಮೀಸಲಿಡುವಂಥದ್ದು, ಆಮೇಲೆ ಅದನ್ನು ಬೇರೆ ಬೇರೆ ಕಾರ್ಯಗಳಿಗೆ ಬಳಕೆ ಮಾಡಿಕೊಳ್ಳುವಂಥದ್ದು. ಹೆಸರು ಮಾತ್ರ SC/ST ಸಮುದಾಯ ಅನ್ನುವಂಥದ್ದು ಆಗ್ಬಿಟ್ಟಿದೆ. ಸಾಮಾನ್ಯ ವರ್ಗದವರಿಗೆ ಅಥವಾ ಬೇರೆ ಬೇರೆ ವರ್ಗದವ್ರಿಗೆ ಏನಾಗ್ಬಿಡುತ್ತೆ, SC/ST ಸಮುದಾಯದವರಿಗೆ ಭಾಳಷ್ಟು ಹಣವನ್ನು ಕೊಡ್ತಾರೆ, ಆದರೆ ಬೇರೆ ಬೇರೆ ವರ್ಗದವರಿಗೆ ಹಣ ಇಲ್ಲ ಅನ್ನುವಂಥದ್ದು. ಆದರೆ ಪ್ರತಿ ವರ್ಷ ಅದನ್ನು ಇಷ್ಟು ವರ್ಷಗಳ ಕಾಲ ಕಳೆದ 2-3 ವರ್ಷಗಳಿಂದ ಈಚೆಗೆ ಅದನ್ನು ಇಟ್ಟಿರ್ತಕ್ಕಂಥ ಹಣವನ್ನು ಬೇರೆ ಬೇರೆ ಕಾರ್ಯಗಳಿಗೆ ಡೈವರ್ಟ್ ಮಾಡುವಂಥ ಪ್ರಕ್ರಿಯೆ ಶುರುವಾಗಿದೆ. ಆದರೆ ಇದರ ಹಿಂದೆ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿವರೆಗೆ ಆ ಹಣವನ್ನು ಬಳಕೆ ಮಾಡದೆ ಹಾಗೆ ಉಳಿಸ್ಕೊಂಡಂಥ ನಿದರ್ಶನಗಳು ಸಾಕಷ್ಟಿದ್ವು. ಆದರೆ ಕೋವಿಡ್ ಯಾವಾಗ ಬಂತೋ ಇದೇ BJP ಸರ್ಕಾರ, ಇವತ್ತೆಲ್ಲ BJP ನಾಯಕರುಗಳು ಕೂಡ ಕೇಂದ್ರ ಸರ್ಕಾರದ ಬಗ್ಗೆ ಯಾವುದನ್ನು ಕೂಡ ಮಾತನಾಡೋದಿಲ್ಲ. ಆದರೆ ರಾಜ್ಯ ಸರ್ಕಾರ ಈ ಹಣವನ್ನು ಡೈವರ್ಟ್ ಮಾಡಿದೆ ಅನ್ನೋದನ್ನ ನೆಪವನ್ನು ಇಟ್ಕೊಂಡು ಈ ರಾಜ್ಯ ಸರ್ಕಾರದ ಮೇಲೆ ಮುಗಿಬೀಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ನಿಜಕ್ಕೂ ಇವರು ಆತ್ಮಸಾಕ್ಷಿಯಿಂದ ಇವತ್ತು ನೋಡ್ಕೊಳ್ಬೇಕಾಗಿದೆ. ಕಳೆದ ಬಾರಿ ಕೂಡ ಇದುವರೆಗೆ ಏನು ಬ್ಯಾಕ್ಲಾಗ್ ಹಣ ಅನ್ನುವಂಥ ರೀತಿಯಲ್ಲಿ ಅದನ್ನು ಉಳಿಸ್ಕೊಂಡು ಬಂದಿದ್ರು, ಅಭಿವೃದ್ಧಿ ಕೆಲಸಗಳಾಗಿರಲಿಲ್ಲ. ಆದರೆ ಅಷ್ಟೂ ಹಣವನ್ನು ಕೋವಿಡ್ ಸಂದರ್ಭದಲ್ಲಿ ನಾವು ಯಾವುದೋ ದೊಡ್ಡ ಘನಕಾರ್ಯವನ್ನು ಮಾಡಿಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಮಾಡಿಕೊಂಡು ಈಗಾಗಲೇ ಕಾಂಗ್ರೆಸ್ ನಾಯಕರು ಜೊತೆಗೆ ಈಗಾಗಲೇ ತನಿಖೆ ಕೂಡ ಇದರ ಬಗ್ಗೆ ನಡೀತಾ ಇದೆ. ಆದರೆ ಏನು ಮಾಡಿದರೋ ಗೊತ್ತಿಲ್ಲ. ಆದರೆ SCP/TSP ಹಣವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿ ಆಗಿದೆ. ಸೊ ಹಾಗಾಗಿ ಯಾವ ನೈತಿಕ ಆಧಾರದ ಮೇಲೆ ಇವತ್ತು ರಾಜ್ಯ ಸರ್ಕಾರವನ್ನು ಬ್ಲೇಮ್ ಮಾಡ್ತಿದ್ದಾರೆ BJP ನಾಯಕರು ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಹಾಗಾಗಿ ಇದು ಇಲಾಖೆವಾರು ತೆಗೆದುಕೊಳ್ಳುವಂಥದ್ದು. ಇನ್ನು ಜೊತೆಯಲ್ಲಿ ಕಲ್ಯಾಣ ಕರ್ನಾಟಕ, ನಾವು ಕೆಲವು ದಿನಗಳ ಹಿಂದಷ್ಟೇ ಪ್ರಜಾಧ್ವನಿಯಲ್ಲಿ ಒಂದು ಕಲ್ಯಾಣ ಕರ್ನಾಟಕದ ವಿಚಾರದಲ್ಲಿ ಒಂದು ದೊಡ್ಡ ಇದೇ ಜಸ್ಟಿಸ್ ಜಂಬೂರು ಕಾರ್ಯಕ್ರಮದ ಮೂಲಕವೇ ಒಂದು ಬೆಳಕನ್ನು ಚೆಲ್ಲುವಂಥ ಕೆಲಸವನ್ನು ಮಾಡಿದ್ವಿ.
ಕಲ್ಯಾಣ ಕರ್ನಾಟಕದಲ್ಲಿ 5,000 ಕೋಟಿ ರೂಪಾಯಿ ಹಣವನ್ನು ಕಳೆದ ಬಾರಿ ಏನು ಬಜೆಟ್ನಲ್ಲಿ ಮೀಸಲಿಟ್ಟಿದ್ರು. ಆದರೆ ನಯಾ ಪೈಸೆ ಕೂಡ ಅದರಲ್ಲಿ ಬಿಡುಗಡೆ ಆಗಿರಲಿಲ್ಲ. ಅದರ ಹಿಂದೆ ಅಲ್ಲೂ ಕೂಡ ಉಳಿತಾಯ ಇತ್ತು ಹಣ. ಸೊ ಅಲ್ಲಿ 3,000 ಕೋಟಿ ಹಾಗೆ ಉಳ್ಕೊಂಡಿತ್ತು. ಸೊ ಅದನ್ನು ನೀವು ಬಳಸ್ಕೊಳ್ಳಿ ಅಂತ ಹೇಳಿ ಆರ್ಥಿಕ ಇಲಾಖೆ ಹೇಳಿ ತಣ್ಣಗಾಗ್ಬಿಡ್ತು. ಸೊ ಆದರೆ ಕಳೆದ ಬಾರಿ ಬಜೆಟ್ನಲ್ಲಿ 5,000 ಕೋಟಿ ಏನು ಹಣವನ್ನು ಕೊಡ್ತೋ ಆ ಹಣವನ್ನು ನಯಾ ಪೈಸೆ ಕೂಡ ಬಿಡುಗಡೆ ಮಾಡಿರಲಿಲ್ಲ. ಆದರೆ ಅದರ ಬೆನ್ನಲ್ಲೇ ಈಗ ಮತ್ತೆ ಒಂದು ಬೆಳವಣಿಗೆ ಏನಂದರೆ, ಸೊ ಈ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಮತ್ತೆ ಈ ಬಾರಿ ಕೂಡ 5,000 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಇದನ್ನು ಖರ್ಚು ಮಾಡ್ತಾರೋ ಅಥವಾ ನಿಜಕ್ಕೂ ಅದನ್ನು ಬಿಡುಗಡೆ ಮಾಡೋದಿಲ್ವಾ ಗೊತ್ತಿಲ್ಲ ನನಗೆ. ಆದರೆ ಸೊ ಇಲ್ಲಿ ಈ ಬಾರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಭರ್ತಿ ಆಗಬೇಕು ಅಂತ ಈಗಾಗಲೇ ಒಂದು ಹಂತದಕ್ಕೆ ಶಿಕ್ಷಕರ ಭರ್ತಿ ಕಾರ್ಯಗಳನ್ನು ಮಾಡಿದ ಕೆಲವರು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಆಗಿದೆ, ಜೊತೆಗೆ ಶಿಕ್ಷಣ ಇಲಾಖೆಯಲ್ಲಿ ಕೂಡ ಆಗಿದೆ. ಆದರೆ ಈ ಬಾರಿ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಈ ಬ್ಯಾಕ್ಲಾಗ್ ಹುದ್ದೆಗಳೇನಿದ್ದಾವೆ ಸೊ ಅವುಗಳನ್ನು ಭರ್ತಿ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅನ್ನೋಂಥದ್ದನ್ನು ಈ ಬಜೆಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಇದರ ಜೊತೆಯಲ್ಲಿ ಭಾಳ ಪ್ರಮುಖವಾಗಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಆಡಿರ್ತಕ್ಕಂಥ ಒಂದು ನಟ್ಟು ಬೋಲ್ಟು ವಿಚಾರದಲ್ಲಿ ಭಾಳ ದೊಡ್ಡ ಚರ್ಚೆ ಆಗಿತ್ತು. ಆದರೆ ಈಗ ಶಿಕ್ಷಣ ಇಲಾಖೆಯ ಜೊತೆನಲ್ಲಿಯ ಒಂದು ಈ ಚಿತ್ರರಂಗದ ವಿಚಾರದಲ್ಲೂ ಕೂಡ ಒಂದು ಹೊಸ ಮನ್ವಂತರವನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಾಗಿದೆ. ಸೊ ಹಾಗಾಗಿ ನಟ್ಟು ಬೋಲ್ಟು ಬಿಗಿ ಮಾಡುವಂಥ ಕೆಲಸ ಕೂಡ ಈಗಾಗಲೇ ಸೈಲೆಂಟಾಗಿ ಶುರು ಮಾಡಿದೆ ಸರ್ಕಾರ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಇಲ್ಲಿ ಈ ಏನು ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಿದ್ವು ಅಲ್ಲಿ 200 ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಈಗ ಮನ್ಸೋವರ್ ರಿಚ್ನಲ್ಲಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ತಮಗೆ ಹೇಗೆ ಬೇಕೋ ಹಾಗೆ ಹಣವನ್ನು ವಸೂಲಿ ಮಾಡುವಂಥ ಕೆಲಸ ನಡೀತಾ ಇತ್ತು. ಸೊ ಈಗ 200 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಮೈಸೂರಿನಲ್ಲಿ ಸುಮಾರು 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಚಿತ್ರನಗರಿಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈಗ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿಕೊಂಡಿದೆ. ಜೊತೆಗೆ ಮೈಸೂರು ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಒಂದು ಹೈಟೆಕ್ ಬಸ್ ನಿಲ್ದಾಣ ಆಗಬೇಕು ಅನ್ನುವಂಥ ಒಂದು ಏನು ಕೂಗು ಬಹಳಷ್ಟು ದಿನಗಳಿಂದ ಕೇಳಿಬಂದಿತ್ತು. ಹಾಗಾಗಿ ಸಿದ್ದರಾಮಯ್ಯನವರ ತವರೂರು ಬೇರೆ. ಸೊ ಆ ಕಾರಣಕ್ಕಾಗಿ ಈ ಬಾರಿ ಹೈಟೆಕ್ ಬಸ್ ನಿಲ್ದಾಣವನ್ನು ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದು ಈ ಬಜೆಟ್ನಲ್ಲಿ ಅದನ್ನು ಘೋಷಣೆ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇನ್ನು ಸಿನಿಮಾ ವಿಚಾರಗಳು ಬರೋದಾದರೆ ಇಲ್ಲಿ ಒಂದು OTT ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು ಅನ್ನೋಂಥ ನಿರ್ಧಾರ ಈಗಾಗಲೇ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಬಜೆಟ್ನಲ್ಲಿ ಕೂಡ ಅದನ್ನು ಹೇಳ್ಕೊಂಡಿದ್ದಾರೆ. ಈ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಬಗೆಯ OTT ಪ್ಲಾಟ್ಫಾರ್ಮನ್ನು ಅಥವಾ OTT ವೇದಿಕೆಯನ್ನು ಕ್ರಿಯೇಟ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ಮೂಲಭೂತ ಸೌಕರ್ಯಗಳಿಗೆ ಸುಮಾರು 8,000 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿರ್ತಕ್ಕಂಥದ್ದು. ಇನ್ನು ಅತಿಥಿ ಶಿಕ್ಷಕರ ಗೌರವಧನವನ್ನು ಈ ಸಾರಿ ಹೆಚ್ಚು ಮಾಡಿರುವಂಥದ್ದು ಭಾಳ ದೊಡ್ಡ ಬೆಳವಣಿಗೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಇವರ ಬೇಡಿಕೆ ಇನ್ನೂ ಹೆಚ್ಚಿತ್ತು. ಆದರೆ ಈ ಬಾರಿ ಸರ್ಕಾರ ಸುಮಾರು 2,000 ರೂಪಾಯಿಯನ್ನು ಗೌರವಧನವನ್ನು ಅತಿಥಿ ಶಿಕ್ಷಕರಿಗೆ ಗೌರವಧನವನ್ನು ಹೆಚ್ಚು ಮಾಡಿದೆ. ಈಗ ಬಿಸಿಯೂಟ ಕಾರ್ಯಕರ್ತರು ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸೊ ಅವರ ಗೌರವಧನವನ್ನು ಕೂಡ ಹೆಚ್ಚಳ ಮಾಡಬೇಕು ಅನ್ನುವಂಥ ಒತ್ತಾಯ ಭಾಳ ದೊಡ್ಡದಾಗಿ ಕೇಳಿಬಂದಿತ್ತು. ಜೊತೆಗೆ ಪ್ರತಿಭಟನೆ ಕೂಡ ಇನ್ನೂ ಚಾಲ್ತಿಯಲ್ಲೇ ಇದೆ. ಆದರೆ ಸರ್ಕಾರ ಇದೆಲ್ಲವನ್ನು ಕೂಡ ಪರಿಗಣಿಸಿ 1,000 ರೂಪಾಯಿಯನ್ನು ಹೆಚ್ಚಳ ಮಾಡಿದೆ. ಅಂದರೆ ಈ ಬಿಸಿಯೂಟ ಮಾಡುವಂಥ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ 1,000 ರೂಪಾಯಿ ಗೌರವಧನವನ್ನು ಹೆಚ್ಚಳ ಮಾಡಿದೆ. ಆದರೆ ಈಗಾಗಲೇ ಏನು ಈ ಬಿಸಿಯೂಟ ಕಾರ್ಯಕರ್ತರೇನಿದ್ದಾರೆ ಈ 1,000 ರೂಪಾಯಿ ನಮಗೆ ಸಾಕಾಗೋದಿಲ್ಲ ಅನ್ನುವಂಥ ಕೂಗನ್ನು ಕೂಡ ಈಗಾಗಲೇ ಇವತ್ತೇ ಎತ್ತುಬಿಟ್ಟಿದ್ದಾರೆ. ಆದರೆ ಸರ್ಕಾರ ಏನು ಮುಂದಿನ ದಿನಗಳಲ್ಲಿ ನಿರ್ಧಾರ ಕೈಗೊಳ್ಳುತ್ತೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಈಗ 1,000 ರೂಪಾಯಿ ಹೆಚ್ಚಳವನ್ನು ಮಾಡಿದ್ದಾರೆ. ಇನ್ನು ಮೊದಲೇ ಹೇಳಿದ ಹಾಗೆ ಶಾಲಾ ಮಕ್ಕಳಿಗೆ 6 ದಿನಗಳ ಒಂದು ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ವಿತರಣೆ ಮಾಡಲಾಗುತ್ತೆ. ಅದಕ್ಕೋಸ್ಕರ 1,500 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದೆ. ಆದರೆ ಭಾಳ ದೊಡ್ಡ ಇಡೀ ಬಜೆಟ್ನಲ್ಲಿ ನಾನು ಹೇಳಲೇಬೇಕಾದಂಥ ವಿಚಾರ ಏನಂದರೆ, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪದೇ ಭಾಳ ಸ್ಪಷ್ಟವಾಗಿ ಹೇಳ್ತಾ ಹೋಗಿದ್ದಾರೆ ಇಡೀ ಬಜೆಟ್ನಲ್ಲಿ. ಸೊ ಹೇಗೆ ಅಂದರೆ, BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಕೂಡ ಮಲತಾಯಿ ಧೋರಣೆಯನ್ನು ಕೇಂದ್ರ ಸರ್ಕಾರ, ಇದೇ BJP ಸರ್ಕಾರವೇ, ಇಲ್ಲೂ ಕೂಡ BJP ಸರ್ಕಾರ ಇದ್ದರೂ ಕೂಡ ಮಲತಾಯಿ ಧೋರಣೆಯನ್ನು ತಾಳ್ತಾ ಇತ್ತು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಹಿರಂಗವಾಗಿಯೇ ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಏನು ಮುಚ್ಚುಮರೆ ಏನಿಲ್ಲ ಅದರಲ್ಲಿ. ಆದರೆ ಈ ಬಾರಿಯೂ ಕೂಡ ಕೇಂದ್ರ ಸರ್ಕಾರ 60% ನಾವು ಇಲ್ಲಿಂದ ತೆರಿಗೆಯನ್ನು ಕಟ್ತಾ ಇದ್ದರೂ ಕೂಡ ಕರ್ನಾಟಕಕ್ಕೆ ತೆರಿಗೆಕನ್ನ ಹಣವನ್ನು ವಾಪಸ್ ಕೊಡುವಂಥ ವಿಚಾರದಲ್ಲಿ ಮಲತಾಯಿ ಧೋರಣೆಯನ್ನು ತಾಳ್ತಾ ಇದೆ, ಮೀನಾಮೇಷ ಎಣಿಸ್ತಾ ಇದೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಇಡೀ ಬಜೆಟ್ನಲ್ಲಿ ಮತ್ತೆ ಅದನ್ನ ಹೇಳ್ತಾ ಹೋಗಿದ್ದಾರೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಈಗಾಗಲೇ ಒಂದು ರೀತಿಯ ಅಸಹಕಾರ, ಕರ್ನಾಟಕದ ವಿಚಾರದಲ್ಲಿ ಅಸಹಕಾರವನ್ನು ಕೇಂದ್ರ ಸರ್ಕಾರ ತೋರಿಸ್ತಾ ಇದೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಪ್ರತಿ ವಿಚಾರದ ಹಂತದಲ್ಲೂ ಕೂಡ, ಪ್ರತಿ ಇಲಾಖೆಯ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯನವರು ಅದನ್ನು ಕುಲಂಕುಷವಾಗಿ ತೆರೆದಿಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಈ ಬಾರಿ ಸಿದ್ದರಾಮಯ್ಯನವರ ಲೆಕ್ಕಾಚಾರದ ಪ್ರಕಾರ
ಸುಮಾರು ಒಂದು 20 ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕಾಗಿದೆ. ಸೊ ಹಾಗಾಗಿ ಈಗಾಗಲೇ ಏನು ಈ ಬಂಡವಾಳ ಹೂಡಿಕೆಯ ಸಮಾವೇಶ ಕೂಡ ಈಗಾಗಲೇ ಆಗಿದೆ. ಸೊ ಆ ನಿಟ್ಟಿನಲ್ಲಿ 20 ಲಕ್ಷ ಉದ್ಯೋಗಗಳನ್ನು ನಾವು ಸೃಷ್ಟಿ ಮಾಡುವಂಥ ಗುರಿಯನ್ನು ಇಟ್ಕೊಂಡಿದ್ದೀವಿ. ಸೊ ಆ ಕಾರಣಕ್ಕಾಗಿ ಒಂದು ಆರ್ಥಿಕ ನೆರವನ್ನು ಕೊಡಬೇಕಾಗಿದೆ ಅಂತ ಹೇಳಿ ಸುಮಾರು 13,692 ಕೋಟಿ ರೂಪಾಯಿ ಹಣವನ್ನು ಈ ಆರ್ಥಿಕ ನೆರವಿಗಾಗಿ ಮೀಸಲಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ರಾಜ್ಯ ಮಟ್ಟದ ಇನ್ನೊಂದು ಬಹಳ ಪ್ರಮುಖವಾಗಿ ಇತ್ತೀಚೆಗೆ ನೀವು ನೋಡಿದಿರೋ ಹಾಗೆ ಕರ್ನಾಟಕದ ಎಲ್ಲ ಕಡೆಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗಿರುವಂಥದ್ದನ್ನು ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಪ್ರಜಾಧ್ವನಿ ಟಿವಿ ಭಾಳ ಸ್ಪಷ್ಟವಾಗಿ, ನಿರ್ಭಯವಾಗಿ, ದಿಟ್ಟತನದಿಂದ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಮೊದಲ ಬಾರಿಗೆ ಯಾವ ಮಾಧ್ಯಮಗಳು ಕೂಡ ಇದನ್ನು ಎತ್ತಿ ತೋರಿಸಿರಲಿಲ್ಲ. ಮೈಕ್ರೋ ಫೈನಾನ್ಸ್ ವಿಚಾರಗಳಲ್ಲಿ ಏನಾಗ್ತಾ ಇದೆ, ಜೊತೆಗೆ ಧರ್ಮಸ್ಥಳದ ಏನು ಇದ್ರ ವಿಚಾರದಲ್ಲಿ ಅದು ಕೂಡ ಒಂದು ಟ್ರಸ್ಟ್ ಅಂಡರಲ್ಲಿ ಏನು ಹಣವನ್ನು ಕೊಡ್ತಾ ಬಂದಿದ್ರು. ಅಲ್ಲೂ ಕೂಡ ಭಾಳಷ್ಟು ಕಂಪ್ಲೇಂಟ್ಗಳು ಕೂಡ ದಾಖಲಾಗಿದ್ದವು. ಆ ವಿಚಾರದಲ್ಲೂ ಕೂಡ ಪ್ರಜಾಧ್ವನಿ ಭಾಳ ಗಟ್ಟಿಯಾಗಿ ಜಸ್ಟಿಸ್ ಜಂಬೂರು ಕಾರ್ಯಕ್ರಮದ ಮೂಲಕವೇ ಅದನ್ನು ಜನರ ಗಮನವನ್ನು ಸೆಳೆಯುವಂಥ, ಕರ್ನಾಟಕದ ಜನರಿಗೆ ಅದನ್ನು ಎಲ್ಲವನ್ನು ತಿಳಿಸುವಂಥ, ಜೊತೆಗೆ ದಿಟ್ಟತನದಿಂದ ಆತ್ಮಹತ್ಯೆ ದಾರಿಯಿಂದ ಹೊರಗಡೆ ಬರುವಂಥ ನಿಟ್ಟಿನಲ್ಲಿ ಪ್ರಜಾಧ್ವನಿ ಜಸ್ಟಿಸ್ ಜಂಬೂರು ಕಾರ್ಯಕ್ರಮದ ಮೂಲಕ ಜನರಲ್ಲಿ ಒಂದು ಅರಿವನ್ನು ಮೂಡಿಸುವುದರ ಜೊತೆನಲ್ಲೇ ಸರ್ಕಾರಕ್ಕೂ ಕೂಡ ಒತ್ತಡವನ್ನು ತರುವುದರ ಮೂಲಕ ಅದಕ್ಕೊಂದು ಹೊಸ ಕಾಯ್ದೆಯನ್ನು ತರಲೇಬೇಕು ಅಂತ ಹೇಳಿ ಬೆನ್ನು ಬಿದ್ದು ಈ ಕಾಯ್ದೆಯನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಪ್ರಜಾಧ್ವನಿ ಟಿವಿ ಜಸ್ಟಿಸ್ ಜಂಬೂರು ಕಾರ್ಯಕ್ರಮದ ಮೂಲಕ ಯಶಸ್ವಿ ಆಯಿತು. ಸರ್ಕಾರ ಕೂಡ ಅದಕ್ಕೆ ಭಾಳ ಸ್ಪಷ್ಟವಾಗಿ ನಮ್ಮ ಜೊತೆಗೆ ನಿಷ್ಪಕ್ಷಪಾತವಾಗಿ ಯಾವುದೇ ಪ್ರಭಾವಿ ವ್ಯಕ್ತಿಗಳು ಬೆಂಬಲವನ್ನು ಕೊಟ್ಟರೂ ಕೂಡ ಅದನ್ನು ಪರಿಗಣಿಸ್ತೇನೆ ಸರ್ಕಾರ ರಾಜ್ಯಪಾಲರಿಂದ ವಾಪಸ್ ಬಿಲ್ ಬಂದರೂ ಕೂಡ ಅದನ್ನು ಮತ್ತೆ ರಾಜ್ಯಪಾಲರಿಗೆ ಕಳಿಸಿಕೊಡೋದ್ರ ಮೂಲಕ ದಿಟ್ಟತನದಿಂದ ಒಂದು ಕಾಯ್ದೆಯನ್ನು ತರುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿತು. ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ದಿಟ್ಟ ಹೆಜ್ಜೆಯನ್ನು ರಾಜ್ಯ ಸರ್ಕಾರ ಇಟ್ಟಿದೆ. ಸ್ವತಃ ಮುಖ್ಯಮಂತ್ರಿಗಳೇ ನಮಗೆ ಆಶ್ವಾಸನೆ ಕೊಟ್ಟಿರುವ ಹಾಗೆ ಒಂದು ಹೊಸ ಇದಕ್ಕೆ ಒಂದು ಮನ್ವಂತರವನ್ನು ಹಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಒಂದು ಅಕ್ಕ ಕೋಆಪರೇಟಿವ್ ಸೊಸೈಟಿಯನ್ನು, ಅಂದರೆ ಅಕ್ಕ ಹೆಸರಿನಲ್ಲಿ ಒಂದು ಅಕ್ಕ ಕೋಆಪರೇಟಿವ್ ಸೊಸೈಟಿಯನ್ನು ತರುವ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಹೆಜ್ಜೆ ನಿಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಅಕ್ಕ ಕೋಆಪರೇಟಿವ್ ಸೊಸೈಟಿಯನ್ನು ಇಡೀ ರಾಜ್ಯಾದ್ಯಂತ ನಾವು ನಿರ್ಮಾಣ ಮಾಡ್ತೀವಿ ಅನ್ನೋಂಥ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಆ ಮೂಲಕ ಪ್ರಜಾಧ್ವನಿ ಟಿವಿಯ ಕೆಲವು ಕಳಕಳಿಯ ವರದಿಗಳನ್ನು ಏನು ನಾವು ಮಾಡ್ತಾ ಬಂದಿದ್ವಿ, ಅದಕ್ಕೆ ಪೂರಕವಾಗಿ ಸರ್ಕಾರ ಕೂಡ ನಡೆದುಕೊಂಡಿತ್ತು. ಈ ಜೊತೆಗೆ ಈ ಬಜೆಟ್ನಲ್ಲಿ ಒಂದು ಅಕ್ಕ ಸೊಸೈಟಿಯನ್ನು ನಿರ್ಮಾಣ ಮಾಡುವುದರ ಮೂಲಕ, ಕೋಆಪರೇಟಿವ್ ಸೊಸೈಟಿಯನ್ನು ನಿರ್ಮಾಣ ಮಾಡುವುದರ ಮೂಲಕ ಇವತ್ತು ಈ ಬಜೆಟ್ಗೆ ಒಂದು ಹೊಸ ಅರ್ಥವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ BJP ನಾಯಕರು ಹೇಳುವ ಹಾಗೆ ಏನು ಮುಸ್ಲಿಂ ಸಮುದಾಯವನ್ನು ಈಗಾಗಲೇ ಮೀಸಲಾತಿಯನ್ನು ಕೇಳುವಂಥ ವಿಚಾರದಲ್ಲಿ ಈಗ 4% ಏನು ಈ ಕಾಮಗಾರಿ ವಿಚಾರದಲ್ಲಿ ಮುಸ್ಲಿಂ ಸಮುದಾಯಕ್ಕೂ ಕೂಡ ಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಈ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನೇ ಮಾನದಂಡವಾಗಿ ಇಟ್ಕೊಂಡು BJP ನಾಯಕರು ಮುಸ್ಲಿಮರ ಬಜೆಟ್ ಇದು, ಇಲ್ಲ ಹಲಾಲ್ ಕಟ್ ಬಜೆಟ್ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಏನೇ ಇದ್ರೂ ಕೂಡ ಈ ಆರೋಪ ಪ್ರತ್ಯಾರೋಪಗಳು ರಾಜಕಾರಣದಲ್ಲಿ ಸಹಜ. ಆದರೆ ಒಟ್ಟಾರೆಯಾಗಿ ಎಲ್ಲ ವರ್ಗಗಳನ್ನ, ಹಿಂದುಳಿದ ವರ್ಗಗಳಿರ್ಬೋದು, SC ಸಮುದಾಯಗಳಿರ್ಬೋದು, ಅಥವಾ ಮೇಲ್ವರ್ಗದ ಲಿಂಗಾಯತರು ಇರ್ಬೋದು, ಅಥವಾ ಒಕ್ಕಲಿಗರು ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಅದು ಬಜೆಟ್ಟು ಹೇಗಾಗ್ಬಿಡುತ್ತೆ ಅಂದರೆ, ಪ್ರತಿ ಸಾರಿ ಬಜೆಟ್ ಘೋಷಣೆ ಆಗುತ್ತೆ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರಗಳು ಅದನ್ನು ಸೋಲ್ತಿದ್ದಾವ ಅನ್ನೋಂಥ ಅನುಮಾನಗಳು ಸೃಷ್ಟಿಯಾಗ್ಬಿಡುತ್ತೆ. ಕಾರಣ ಏನಂತಂದರೆ, ಕಳೆದ ಬಾರಿ ಇದೇ ಸಿದ್ದರಾಮಯ್ಯನವರು ಬಜೆಟನ್ನು ಮಂಡನೆ ಮಾಡಿದರು. ಆದರೆ ಯಾವ ನಿಗಮಗಳಿಗೂ ಕೂಡ ಅದು ಲಿಂಗಾಯತರದ್ದಿರ್ಬೋದು, ಬ್ರಾಹ್ಮಣರದ್ದಿರ್ಬೋದು, ಅಥವಾ ಒಕ್ಕಲಿಗರದ್ದಿರ್ಬೋದು, ಅಥವಾ SC ಸಮುದಾಯಗಳಿರ್ಬೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಥವಾ ಬಂಜಾರ ಅಭಿವೃದ್ಧಿ ನಿಗಮ, ಹಾಗೆಯೇ ಏನು ಬೇರೆ ಬೇರೆ ನಿಗಮಗಳೇನಿದ್ದಾವೆ, ಸುಮಾರು ಒಂದು 30-32 ನಿಗಮಗಳೇನಿದ್ದಾವೆ, ಯಾವ ನಿಗಮಗಳಿಗೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಹಣವನ್ನು ಕೊಡಲಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಯಿತು. ಅಲ್ಲೂ ಕೂಡ ಸರಿಯಾದಂಥ ಪ್ರಮಾಣದ ಹಣ ಬಂದಿದೆ ಅಂತ ಹೇಳಿದರೂ ಕೂಡ ಅಲ್ಲೂ ಯಾವುದೇ ರೀತಿಯ ಕೆಲಸಗಳು ಆಗಿರಲಿಲ್ಲ. ಹಾಗಾಗಿ ಸರ್ಕಾರ ಎಲ್ಲೋ ಒಂದು ಕಡೆಗೆ ಕಳೆದ ಬಾರಿ 2023-24ನೇ ಸಾಲು ಜೊತೆಗೆ 24-25ನೇ ಸಾಲಿನಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಎನ್ನುವಂಥ ಮಾತುಗಳು ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇತ್ತು. ಜೊತೆಗೆ BJP ನಾಯಕರು ಕೂಡ ಅದನ್ನೇ ದಾಳವಾಗಿ ಬಳಸಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಆದರೆ ಈ ಬಾರಿ 25-26ನೇ ಸಾಲಿನ ಬಜೆಟ್ ಏನಿದೆ, ಇವತ್ತು ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂಥ ಈ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಏನಿವತ್ತು ಘೋಷಣೆಯನ್ನು ಮಾಡಿದ್ದಾರೆ ಅದನ್ನು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಅನ್ನೋಂಥ ಮಾತುಗಳನ್ನು ಇವತ್ತು ಹೇಳಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಈ ಬಜೆಟ್ನಲ್ಲಿ ಘೋಷಣೆ ಆದಂಥ ಯೋಜನೆಗಳು ಅನುಷ್ಠಾನಕ್ಕೆ ಬರ್ತಾವೆ, ನಿಜಕ್ಕೂ ಈ ಗ್ಯಾರಂಟಿ ಯೋಜನೆಗಳಿಗಾಗಲೇ ಈ ಬಜೆಟ್ನಲ್ಲಿ ಕೂಡ ಕೊಟ್ಟಿರ್ತಕ್ಕಂಥ 51,000 ಕೋಟಿ ರೂಪಾಯಿ ಹಣ ಏನಿದೆ ಇದು ಸಾಕಾಗಲ್ಲ ಅನ್ನುವಂಥ ಮಾತುಗಳೀಗ ಕಾಂಗ್ರೆಸ್ನಲ್ಲೇ ಕೇಳಿ ಬರ್ತಾ ಇದೆ.
ಕಾಂಗ್ರೆಸ್ ಶಾಸಕರು ಈಗಾಗಲೇ ಒಂದು ರೀತಿ ಈ ಕಡೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇಲ್ಲ, ಆ ಕಡೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇಲ್ಲ. ಬಿಕಾಸ್ ಆಫ್ ಸಿದ್ದರಾಮಯ್ಯನವರ ಆರೋಗ್ಯ ಪರಿಸ್ಥಿತಿ ಇರ್ಬೋದು, ಅಥವಾ ಅವರ ಏನು ಭ್ರಷ್ಟ ಮುಕ್ತವಾದಂಥ ಆಡಳಿತ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಅವರ ಕನಸು ಇರ್ಬೋದು. ಸೊ ಇವೆಲ್ಲವೂ ಕೂಡ ಬೆಲೆ ಕೊಟ್ಕೊಂಡು ಕಾಂಗ್ರೆಸ್ನ ಶಾಸಕರು ಕೂಡ ಇವತ್ತು ಮೌನವಾಗಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಈಗಾಗಲೇ 124 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಪ್ರತಿ ಶಾಸಕರಿಗೂ ಕೂಡ ಬರುತ್ತೆ ಅನ್ನುವಂಥ ಮಾತನ್ನು ಕೂಡ ಈ ಬಜೆಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಆದರೆ ಹೇಗೆ ಬರುತ್ತೆ ಅನ್ನುವಂಥ ವಿಚಾರದಲ್ಲಿ ಎಲ್ಲೂ ಕೂಡ ಎಕ್ಸ್ಪ್ಲೇನ್ ಅನ್ನು ಮಾಡಿಲ್ಲ. ಸೊ ಹಾಗಾಗಿ ಇವಿಷ್ಟು ಕೆಲವೊಂದಷ್ಟು ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲೇ ಈಗ ಶುರುವಾಗಿದ್ದಾವೆ. ಆದರೆ ಈ ಬಜೆಟ್ನಲ್ಲಿ ಘೋಷಣೆ ಆಗಿರ್ತಕ್ಕಂಥ ವಿಚಾರಗಳು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತಾವೆ ಅನ್ನುವಂಥದ್ದು ಬಹಳ ದೊಡ್ಡ ಯಕ್ಷ ಪ್ರಶ್ನೆ. ಪ್ರತಿ ಬಾರಿ ಅಧಿವೇಶನಗಳು ನಡೀತಾವೆ, ಬಜೆಟ್ ಕೂಡ ಘೋಷಣೆ ಆಗುತ್ತೆ. ಆದರೆ ಬಜೆಟ್ನಲ್ಲಿ ಘೋಷಣೆ ಕೇವಲ ಪುಸ್ತಕಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಅನ್ನುವಂಥದ್ದು ಕರ್ನಾಟಕದ ಜನರ ಹಕ್ಕೊತ್ತಾಯ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಈ ಬಾರಿ ಭಾಳ ಸ್ಪಷ್ಟವಾಗಿ ತಮ್ಮ ಈ ಒಂದು ಬಜೆಟ್ನಲ್ಲಿ ಹೇಳಿಕೊಂಡಿರುವ ಹಾಗೆ ಎಲ್ಲವನ್ನೂ ಕೂಡ ಇಂಪ್ಲಿಮೆಂಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರಾ, ಅಥವಾ ಅದರ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ, ಹಾಗೆ ಜೊತೆಗೆ SCP-DSP ಹಣವನ್ನು ಬಳಸಬಾರದು, ಜೊತೆಗೆ ವಾಲ್ಮೀಕಿ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಬೇಕು ಅನ್ನೋ ಒತ್ತಾಯಗಳು ಕೂಡ ಕೇಳಿಬಂದಿದ್ದು. ಆದರೆ ಅವ್ಯಾವು ಕೂಡ ಈಗ ಇಂಪ್ಲಿಮೆಂಟ್ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆದರೆ ಈ SCP-DSP ಹಣವನ್ನಾದರೂ ಕೂಡ ಆಯಾ ಸಮುದಾಯಗಳಿಗೆ ಬಳಸೋದ್ರ ಮೂಲಕ ತಾವು ಆಡಿರ್ತಕ್ಕಂಥ ಮಾತಿಗೆ ಪೂರಕವಾಗಿ ಸರ್ಕಾರ ನಡೆದುಕೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಇಷ್ಟೊತ್ತು ಈ ಹೇಳಿದ ಹಾಗೆ ಈ ಬಜೆಟ್ ಒಂದು ರೀತಿ ಎಲ್ಲ ಸಮುದಾಯಗಳನ್ನು ಸರಿದೂಗಿಸುವಂಥ, ಸಮತೋಲನದಲ್ಲಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅದು ಬಜೆಟ್ಟು ಬಂಡನೆ ಆಗಿದೆ. ಆದರೆ ಇಂಪ್ಲಿಮೆಂಟ್ ಮಾಡುವಂಥ ವಿಚಾರದಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.